ಐವನ್ ಡಿಸೋಜರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ಜೆ ನಾಗೇಂದ್ರ ಕುಮಾರ್, ಟಿ ಡಿ ವಿಕಾಸ್ ಶೆಟ್ಟಿ, ಕೆ ಭಾಸ್ಕರ್ ರಾವ್, ಮನೀಶ್ ಬೋಳಾರ್, ಜೆ ಆನಂದ್ ಸೋನ್ಸ್, ಸತೀಶ್ ಪೆಂಗಾಲ್, ಇಮ್ರಾನ್ ಕುದ್ರೋಳಿ, ಕುಮಾರಿ ಪ್ರಗತಿ ಬೇಕಲ್ ಇವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಗೌರವಾನ್ವಿತರೇ, ವಿಧಾನ ಪರಿಷತ್ನ ಶಾಸಕರಾದಂಥ ಶ್ರೀ ಐವನ್ ಡಿಸೋಜರವರ ನೇತೃತ್ವದಲ್ಲಿ ಕಳೆದ 10 ವರ್ಷಗಳಿಂದ ಸಂಭ್ರಮಾಚರಣೆಯನ್ನು ಮಂಗಳೂರು ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೆವು. ಈ ವರ್ಷ 11ನೇ ವರ್ಷದ ಸಲುವಾಗಿ ಇದೇ ತಾರೀಕು 20/10/25 ಸೋಮವಾರದಂದು ನರಕ ಚತುರ್ದಶಿಯ ದಿನದಂದು ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನ ಸಭಾಭವನದಲ್ಲಿ ಸಂಜೆ ಗಂಟೆ 3ರಿಂದ ರಾತ್ರಿವರೆಗೆ ದೀಪಾವಳಿ ಹಬ್ಬದ ಸಂಭ್ರಮಾಚರಣೆಯ ಪ್ರಯುಕ್ತ ಜಾನಪದ ನೃತ್ಯ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ ಹಾಗೂ ಗೂಡುದೀಪ ಸ್ಪರ್ಧೆಯನ್ನು ನಡೆಸುವರೆ ಸಕಲ ಸಿದ್ಧತೆಗಳನ್ನು ನಡೆಸಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದೇವೆ. ಕಳೆದ ವರ್ಷ 10ನೇ ವರ್ಷ ದಶಮಾನೋತ್ಸವ ದಿನ ಕದ್ರಿ ಪಾರ್ಕ್ನ ಸ್ವರ್ಣಕಲಾ ಮಂಟಪದಲ್ಲಿ ನಡೆದಂಥ ದೀಪಾವಳಿ ಸಂಭ್ರಮಾಚರಣೆಯಲ್ಲಿ ಚಿತ್ರಕಲಾ ಸ್ಪರ್ಧೆಗೆ ಶಾಲಾ ಕಾಲೇಜಿನ ಸುಮಾರು 800 ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಸುಮಾರು 250 ಗೂಡುದೀಪ ಸ್ಪರ್ಧಿಗಳು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಅಪೂರ್ವವಾದ ಜನಮನ್ನಣೆ ಸಿಕ್ಕಿದೆ. ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡೋದೇನೆಂದರೆ, 20ನೇ ತಾರೀಕು ಸಂಜೆ 3:30ಕ್ಕೆ ದೀಪಾವಳಿ ಸಂಭ್ರಮಾಚರಣೆಯ ಭಾವೈಕ್ಯತೆಯ ಸಂಗಮ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರ ಉದ್ಘಾಟಕರಾಗಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅನುವಂಶಿಕ ಅರ್ಚಕರಾದಂಥ ಶ್ರೀ ಅನಂತ ಪದ್ಮನಾಭ ಅಸ್ರನ್ನವರು ತನ್ನ ಅಮೃತ ಹಸ್ತದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಅದೇ ರೀತಿ ಇತರ ಸಾಮಾಜಿಕ ನೇತಾರರು, ರಾಜಕೀಯ ಮತ್ತು ಧಾರ್ಮಿಕ ಮುಖಂಡರುಗಳು, ಇನ್ನಿತರ ಗಣ್ಯರು ಕೂಡ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಅದೇ ರೀತಿ 15 ವರ್ಷ ಮೇಲ್ಪಟ್ಟ ಎಲ್ಲ ತಂಡಗಳಿಗೆ ಭಾಗವಹಿಸುವಂಥ ಅವಕಾಶವಿದೆ. ಇದೇ ತಾರೀಕು 18ರೊಳಗೆ ತಂಡದ ಹೆಸರುಗಳನ್ನು ನೋಂದಾಯಿಸಬೇಕು. ವಿಜೇತರಾದವರಿಗೆ ಪ್ರಥಮ ಬಹುಮಾನ 10,000, ದ್ವಿತೀಯ ಬಹುಮಾನ 7,000, ತೃತೀಯ ಬಹುಮಾನ 5,000 ಹಾಗೂ ಭಾಗವಹಿಸುವಂಥ ಎಲ್ಲ ತಂಡಗಳಿಗೆ ಪ್ರಮಾಣ ಪತ್ರವನ್ನು ಕೂಡ ನೀಡಲಾಗುವುದು.